ಕಳೆದ ವರ್ಷ ಜನವರಿ 17ರಂದು ಉತ್ತರ ಪ್ರದೇಶ ರಾಜಧಾನಿ ಲಕ್ನೋದ ಮಲಿಹಾಬಾದ್ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬಂದಿತ್ತು. ಇಲ್ಲಿ ಒಂದು ಮಹಿಳೆ ಹಾಗೂ 6 ವರ್ಷದ ಮಗು ಸತ್ತು ಹೋಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ತಕ್ಷಣ ಎಸ್ಐ ಆ ಗ್ರಾಮಕ್ಕೆ ಧಾವಿಸಿದ್ರು. ಅಲ್ಲಿ ಮೃತಪಟ್ಟಿರೋ ಮಹಿಳೆಯ ಹೆಸರು ದೀಪಾ. 6 ವರ್ಷದ ಮಗಳು ಕೂಡ ಸತ್ತು ಬಿದ್ದಿದ್ಲು. ಪೊಲೀಸರು ದೀಪಾ ಗಂಡನಿಗೆ ವಿಷಯವನ್ನ ತಿಳಿಸಿದ್ರು. ದೀಪಾ ಗಂಡ ಪ್ರಕಾಶ್ ಮುಂಬೈನಲ್ಲಿ ಲಾಟರಿ ನಡೆಸ್ತಿದ್ದ. ಹೆಂಡತಿ ಸಾವಿನ ವಿಚಾರ ಕೇಳಿ ಅವನು ಸಹ ಓಡೋಡಿ ಬಂದಿದ್ದ. ಇತ್ತ ಪೊಲೀಸರು ವಿಚಾರಣೆ ಶುರು ಮಾಡಿದ್ರು. ಮೊದಲಿಗೆ ದೀಪಾ ಕಾಲ್ ಡೇಟಾ ನೋಡಿದ್ರೆ ಅದರಲ್ಲಿ ಗಂಡ ಪ್ರಕಾಶ್ಗಿಂತ ಹೆಚ್ಚಾಗಿ ವಿಕಾಸ್ ಅನ್ನೋನ ಜೊತೆ ಮಾತನಾಡಿದ್ಲು. ಇದರಿಂದ ಪೊಲೀಸರು ಬೇರೆ ಆಂಗಲ್ ನಲ್ಲಿ ಯೋಚಿಸದೆ ಇದೊಂದೇ ರೂಟ್ ಅಲ್ಲಿ ತನಿಖೆಯನ್ನ ಶುರು ಮಾಡಿದ್ರು. ಇನ್ನು ವಿಕಾಸ್ ಕೂಡ ಪೊಲೀಸರ ಕೈಗೆ ಸುಲಭವಾಗಿ ತಗಲಾಕೊಂಡಿದ್ದ. ಅದೇ ಊರಿನವನಾಗಿದ್ರಿಂದ ವಿಕಾಸ್ನ ವಶಕ್ಕೆ ಪಡೆದ ಪೊಲೀಸರು ಹಿಂದೆ ಮುಂದೆ ನೋಡದೆ ತಮ್ಮ ಸ್ಟೈಲ್ ಅಲ್ಲಿ ವಿಚಾರಿಸಿದ್ರು. ಆಗ ಕೊಲೆ ಮಾಡಿದ್ದು ನಾನೇ ಅಂತ ವಿಕಾಸ್ ಒಪ್ಕೊಂಡಿದ್ದ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಆಗ ವಿಕಾಸ್ ರಸವತ್ತಾದ ಕಥೆಯೊಂದನ್ನ ಬಾಯಿ ಬಿಟ್ಟಿದ್ದ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ಸಮೀಪದ ಮಲಿಹಾಬಾದ್ ಈಶಾಪುರ ಅನ್ನೋ ಸಣ್ಣ ಹಳ್ಳಿಯೊಂದರಲ್ಲಿ ಪ್ರಕಾಶ್ ಕುನುಜಿಯ ಕುಟುಂಬ ವಾಸವಾಗಿತ್ತು. 2014ರಲ್ಲಿ ಪ್ರಕಾಶ್ ಮತ್ತು ದೀಪಾಗೆ ಮದುವೆಯಾಗಿತ್ತು. ಬಡ ಕುಟುಂಬವಾದರೂ ಗಂಡ ಹೆಂಡತಿ ಇದ್ದಿದ್ರಲ್ಲೇ ಸುಖವಾಗಿದ್ರು. ಇವರ ಪ್ರೀತಿಗೆ ಪ್ರತಿರೂಪವಾಗಿ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತ್ತು. ಆದ್ರೆ ಮಗುವಾದ್ಮೇಲೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಎದುರಾಗಿದ್ವು. ಮದುವೆಯಾದ ದಿನದಿಂದ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿದ್ವು. ಆದ್ರೆ ಮಗುವಾದ ಮೇಲೆ ಕಷ್ಟಗಳು ಇನ್ನಷ್ಟು ಹೆಚ್ಚಾಗಿದ್ವು. ಇದರಿಂದ ಊರಲ್ಲಿದ್ರೆ ಬದುಕೋದು ಕಷ್ಟ ಅಂತ ಹೇಳಿ ದೀಪಾ ಗಂಡನಿಗೆ ಮುಂಬೈಗೆ ಹೋಗಿ ನಿನ್ನ ತಂದೆ ಮಾಡ್ತಿರೋ ಕೆಲಸವನ್ನ ಮಾಡು ಅಂತ ಸಲಹೆ ಕೊಟ್ಟಿದ್ಲು. ಮತ್ತೊಂದು ಕಡೆ ತನ್ನ ಮಾವನಿಗೆ ಫೋನ್ ಮಾಡಿ ಸಂಸಾರ ನಡೆಸೋಕೆ ತುಂಬಾ ಕಷ್ಟ ಆಗ್ತಿದೆ, ನಿಮ್ಮ ಮಗ ನಿಮ್ಮ ಜೊತೆ ಬಂದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ಲು. ಇದಕ್ಕೆ ಪ್ರಕಾಶ್ ತಂದೆ ರಾಮ್ ವಿಲಾಸ್ ಕೂಡ ಸರಿ ಅಂದಿದ್ದ. ಪ್ರಕಾಶ್ನ ಮುಂಬೈಗೆ ಕರ್ಕೊಂಡು ಹೋಗಿ ಮಗನಿಗಾಗಿ ಚಿಕ್ಕ ರೂಮ್ನ ಬಾಡಿಗೆಗೆ ಮಾಡಿಕೊಟ್ಟು ಹೊಸ ಲಾಂಡ್ರಿ ಶಾಪ್ನ ಓಪನ್ ಮಾಡಿ ಕೊಟ್ಟಿದ್ದ. ಹೀಗೆ ಮುಂಬೈನಲ್ಲಿ ಪ್ರಕಾಶ್ ಕಷ್ಟಪಟ್ಟು ಲಾಂಡ್ರಿಯೊಂದನ್ನ ಶುರು ಮಾಡಿದ್ದ. ಆರಂಭದಲ್ಲಿ ವ್ಯಾಪಾರ ಚೆನ್ನಾಗೇ ನಡೀತಿತ್ತು. ಇದರಿಂದ ದುಡ್ಡು ಕಾಸು ಓಡಾಡೋಕೆ ಶುರುವಾಗಿ ಪ್ರಕಾಶ್ ಹಾಗೂ ದೀಪಾಗಿದ್ದ ಆರ್ಥಿಕ ಸಮಸ್ಯೆಗಳು ದೂರವಾಗಿದ್ವು. ಪ್ರಕಾಶ್ ಆಗಾಗ ಹೆಂಡತಿ ಮಗಳನ್ನ ನೋಡೋಕೆ ಅಂತ ತನ್ನ ಊರಿಗೆ ಬಂದು ಹೋಗ್ತಿದ್ದ. ಬಿಸ್ನೆಸ್ ನಲ್ಲಿ ಮುಳುಗಿ ಹೋಗ್ತಿದ್ರಿಂದ ಪ್ರಕಾಶ್ ಮನೆಗೆ ಬರೋದು ಕಷ್ಟವಾಗಿತ್ತು. ಇದೊಂದೇ ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಅಂತರ ಬೆಳೆಯೋಕೆ ಶುರುವಾಗಿತ್ತು. ಇಲ್ಲಿ ಅಂತರ ಅಂದ್ರೆ ಆರ್ಥಿಕವಾಗಲ್ಲ, ಬದಲಾಗಿ ದೈಹಿಕವಾಗಿ ಇಬ್ಬರಿಗೂ ಅಂತರ ಬೆಳೆದು ದೀಪ ನಿತ್ಯ ವಿರಹ ವೇದನೆಯಲ್ಲಿ ನರಳಾಡ್ತಿದ್ಲು. ಇದರ ಮಧ್ಯೆ ಕೊರೋನಾ ಬಂದು ಇವರ ಜೀವನಗಳನ್ನೇ ಬದಲಾಯಿಸಿ ಬಿಟ್ಟಿತ್ತು. ಲಾಕ್ಡೌನ್ ಆಗಿ ಪ್ರಕಾಶ್ಗೆ ಹೆಂಡತಿ ಮಗಳನ್ನ ನೋಡೋಕೆ ಆಗದೆ ಒದ್ದಾಡಿ ಹೋಗಿದ್ದ. ಅತ್ತ ಮನೆಗೆ ಬರೋಕು ಆಗದೆ ಇವರಿಗೆ ಸಹಾಯ ಮಾಡೋಕು ಆಗದೆ ಪರದಾಡಿದ್ದ. ಆಗ ಪ್ರಕಾಶ್ ತನ್ನ ತಂಗಿಯ ಮಗನ ಸಹಾಯವನ್ನ ತಗೊಂಡಿದ್ದ. ಅವನೇ ಈ ವಿಕಾಸ್ಗೆ ಫೋನ್ ಮಾಡಿ ನನ್ನ ಹೆಂಡತಿ ಮಗಳನ್ನ ಹುಷಾರಾಗಿ ನೋಡ್ಕೋ, ನಿನಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ದ. ಆಗ ವಿಕಾಸ್ ನಾನು ಅವರಿಗೆ ಏನು ಬೇಕೋ ಅದನ್ನ ಹತ್ರ ಇದ್ದು ನೋಡ್ಕೊಳ್ತೀನಿ ಅಂತ ಪ್ರಕಾಶ್ಗೆ ಭರವಸೆ ಕೊಟ್ಟಿದ್ದ. ಪ್ರಕಾಶ್ ಇದೇ ವಿಚಾರವನ್ನ ತನ್ನ ಹೆಂಡತಿಗೂ ಹೇಳಿದ್ದ. ನಿನಗೆ ಏನೇ ಬೇಕು ಅಂದ್ರೂ ವಿಕಾಸ್ನ ಕೇಳು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ್ದ. ಇದರಿಂದ ವಿಕಾಸ್ ಹಾಗೂ ದೀಪಾ ನಡುವೆ ಫೋನ್ ನಂಬರ್ಗಳು ಬದಲಾಗಿದ್ವು. ವಿಕಾಸ್ ಆಗಾಗ ದೀಪಾ ಮನೆಗೆ ಬರ್ತಿದ್ದ. ಮನೆಗೆ ಬೇಕಾಗಿರೋ ರೇಷನ್ ಹಾಗೂ ತರಕಾರಿಯನ್ನೆಲ್ಲ ಖುದ್ದಾಗಿ ಇವನೇ ತಂದು ಕೊಡ್ತಿದ್ದ. ಲಾಕ್ ಡೌನ್ ಇದ್ರೂ ವಿಕಾಸ್ ದೀಪಾಗೆ ಏನು ಬೇಕೋ ಅದನ್ನೆಲ್ಲ ತಂದು ಕೊಡ್ತಿದ್ದ. ಇದರಿಂದ ದೀಪಾ ಮತ್ತು ವಿಕಾಸ್ ನಡುವೆ ಬಂಧ ಬೆಳೆದು ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅಷ್ಟಕ್ಕೂ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿದ್ದು ಕೇಳಿ ಪೊಲೀಸರು ಕೂಡ ಅನ್ಕೊಂಡಿದ್ರು. ಒಂದು ದಿನ ರಾತ್ರಿ ಸಮಯದಲ್ಲಿ ದೀಪಾ ಮನೆಗೆ ಬಂದಿದ್ದ ವಿಕಾಸ್ ಅವರ ಮನೆಯಲ್ಲೇ ಊಟ ಮಾಡಿದ್ದ. ಸ್ವಲ್ಪ ಹೊತ್ತು ದೀಪಾ ಜೊತೆ ಮಾತಾಡಿ ಬಳಿಕ ಹೊರಡೋಕೆ ಮುಂದಾಗಿದ್ದ. ಆಗ ದೀಪಾ ಕತ್ತಲಾಗಿದೆ, ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗು ಅಂತ ಹೇಳಿದ್ಲು. ಆಗ್ಲೇ ದೀಪಾ ದನಿಯಲ್ಲಿದ್ದ ಕಾಮದಾಹವನ್ನ ವಿಕಾಸ್ ಅರ್ಥ ಮಾಡ್ಕೊಂಡಿದ್ದ. ಇದಕ್ಕೆ ಸರಿ ಅಂದವನು ಇಲ್ಲೇ ಮಲಗ್ತೀನಿ ಅಂತಿದ್ದಂತೆ ದೀಪಾ ಮನೆ ಬಾಗಿಲನ್ನ ಹಾಕಿದ್ಲು. ಬೆಂಕಿ ಹೆಚ್ಚಾಗಿತ್ತು. ಬೆಣ್ಣೆ ಕರಗೋಕೆ ಶುರುವಾಗಿತ್ತು. 1 ವರ್ಷದ ಮಗಳು ಮಲಗಿ ನಿದ್ದೆ ಮಾಡ್ತಿದ್ಲು. ಅಂದು ವಿಕಾಸ್ ಮುಂದೆನೆ ದೀಪಾ ಸೀರೆಯನ್ನ ತೆಗೆದು ನೈಟಿ ಹಾಕೊಂಡಿದ್ಲು. ಇದನ್ನ ನೋಡಿದ ವಿಕಾಸ್ ಅವಳೇ ಕಾಮದಾಟಕ್ಕೆ ಆಹ್ವಾನ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಸುಮ್ಮನಾಗಿದ್ದ. ಮಗುವನ್ನ ಹೊರಗೆ ಎತ್ಕೊಂಡು ಬಂದ ದೀಪಾ ಇವನ ಮುಂದೆನೆ ಹಾಲು ಕುಡಿಸೋಕೆ ಶುರು ಮಾಡಿದ್ಲು. ನಾಚಿಕೆಯಿಂದ ವಿಕಾಸ್ ತಲೆ ಬಗ್ಗಿಸಿದ್ರು ಅವನ ಕಣ್ಣು ಮಾತ್ರ ದೀಪಾ ಮೇಲೇನೆ ಇತ್ತು. ವಿಕಾಸ್ ಕೂಡ ತನ್ನ ವಯಸ್ಸಿನವನೇ ಆಗಿದ್ದ. ಮಗಳಿಗೆ ಹಾಲು ಕುಡಿಸಿದ ಬಳಿಕ ದೀಪಾ ವಿಕಾಸ್ ಪಕ್ಕದಲ್ಲೇ ಮಲಗಿದ್ಲು. ಮಗು ಮಲಗೋವರೆಗೂ ಇಲ್ಲೇ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ವಿಕಾಸ್ ಪಕ್ಕದಲ್ಲೇ ದೀಪಾ ಮಲಗಿದ್ಲು. ಆದ್ರೆ ಅಲ್ಲಿವರೆಗೂ ಕಂಟ್ರೋಲ್ ಮಾಡ್ಕೊಂಡಿದ್ದ ವಿಕಾಸ್ ದೀಪಾ
ಪಕ್ಕದಲ್ಲಿ ಮಲಗ್ತಿದ್ದಂತೆ ಔಟ್ ಆಫ್ ಕಂಟ್ರೋಲ್ ಆಗಿದ್ದ. ದೀಪ ಪಕ್ಕದಲ್ಲಿ ಮಲಗ್ತಿದ್ದಂತೆ ಇವಳನ್ನ ಬರಸೆಳೆದುಕೊಂಡಿದ್ದ. ಇದೇ ಕ್ಷಣಕ್ಕಾಗಿ ಕಾಯ್ತಿದ್ದ ದೀಪ ಕೂಡ ತಡ ಮಾಡದೆ ವಿಕಾಸ್ನ ಬೆಂಕಿಗೆ ಇವಳ ಕಾಮದ ತುಪ್ಪವನ್ನ ಸುರಿಸಿ ಪ್ರಜ್ವಲವಾಗಿ ಬೆಳೆದಿದ್ಲು. 1 ವರ್ಷದ ಮಗು ಪಕ್ಕದಲ್ಲಿದ್ರು ಕೇರ್ ಮಾಡದೆ ದೀಪ ವಿಕಾಸ್ಗೆ ಎತ್ತೆತ್ತಿ ಕೊಟ್ಟಿದ್ಲು. ಅಲ್ಲಿವರೆಗೂ ವಿರಹ ವೇದನೆಯಲ್ಲಿ ಮುಳುಗಿದ್ದ ದೀಪಾಗೆ ವಿಕಾಸ್ ಸಾಕು ಅನ್ನುವಷ್ಟರ ಮಟ್ಟಿಗೆ ಕಾಮದಾಹವನ್ನ ತೀರಿಸಿದ್ದ. ಹೀಗೆ ಅಂದು ರಾತ್ರಿ ಇಬ್ರು ಒಂದಾಗಿ ಹೋಗಿದ್ರು. ಅಂದಿನಿಂದ ಇವರಿಬ್ಬರ ನಡುವೆ ದೈಹಿಕವಾಗಿ ಯುದ್ಧ ನಡೀತಲೇ ಇತ್ತು. ಇಬ್ರು ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡಿಕೊಳ್ತಲೇ ಇದ್ರು. ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾದ ಗಳಿಗೆಗಳನ್ನ ವಿಕಾಸ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. 25 ವರ್ಷದ ವಿಕಾಸ್ ದೀಪಾ ಮನೆಯಲ್ಲೇ ಊಟ ಮಾಡ್ತಿದ್ದ. ಬಳಿಕ ಇಬ್ರು ಗಂಡ ಹೆಂಡತಿಯರೇ ನಾಚಿಸುವಂತೆ ಬೆಡ್ರೂಮ್ ಅಲ್ಲಿ ಬೆತ್ತಲಾಗಿ ಬಿಡ್ತಿದ್ರು. ಹೀಗೆ ಲಾಕ್ಡೌನ್ ನಲ್ಲಿ ಶುರುವಾದ ಇವರ ಅಕ್ರಮದ ಆಟ ಕಳೆದ ವರ್ಷ ಜನವರಿಯವರೆಗೂ ಸಾಗಿತ್ತು. ಆದ್ರೆ ಇವರಿಬ್ಬರ ನಡುವಿನ ಹಾದರ ವಿಕಾಸ್ ಮನೆಯವರಿಗೆ ಗೊತ್ತಾಗಿ ವಿಕಾಸ್ ತಂದೆ ಮಗನನ್ನ ಕುವೈತ್ಗೆ ಕಳಿಸಿದ್ದ. ಪ್ರಿಯಕರ ವಿಕಾಸ್ ದೀಪಾಳಿಂದ ದೂರವಾಗಿ ಹೋಗಿದ್ದ. ಇದರಿಂದ ಮತ್ತೆ ವಿರಹ ವೇದನೆಯಲ್ಲಿ ನೊಂದು ಬೆಂದು ಹೋಗಿದ್ದ ದೀಪಾಗೆ ಅಂತರವನ್ನ ಸಹಿಸೋಕೆ ಆಗ್ತಿರ್ಲಿಲ್ಲ. ವಿಕಾಸ್ನ ಕ್ಷಣಕಾಲವು ಬಿಟ್ಟಿರೋಕೆ ಆಗದೆ ವಾಪಸ್ ಬರುವಂತೆ ಪೀಡಿಸ್ತಿದ್ಲು. ವಿಕಾಸ್ ಕೂಡ ಇವಳಿಂದ ದೂರವಿರೋಕೆ ಸಾಧ್ಯವಾಗದೆ 6 ತಿಂಗಳು ಕಳೆಯೋಕು ಮೊದಲೇ ಕುವೈತ್ನಿಂದ ವಾಪಸ್ ಬಂದಿದ್ದ. ಆದ್ರೆ ಮಗನನ್ನ ಕುವೈತ್ಗೆ ಕಳಿಸೋಕೆ ಇವನ ಅಪ್ಪ ಮಾಡಿದ್ದ ಸಾಲ ತಲೆ ಮೇಲೆ ಬಿದ್ದು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲೇ ವಿಕಾಸ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆದ್ರೆ ಬರ್ತಿದ್ದ ಸಂಬಳವನ್ನೆಲ್ಲ ವಿಕಾಸ್ ದೀಪಾಗಾಗಿ ಖರ್ಚು ಮಾಡ್ತಿದ್ದ. ಕುವೈತ್ಗೆ ಹೋಗೋಕೆ 4 ಲಕ್ಷದವರೆಗೂ ಸಾಲ ಮಾಡಿದ್ರಿಂದ ಆ ಸಾಲ ಹಾಗೆ ಇತ್ತು. ಸಂಬಳ ಬಂದ್ರೆ ಸಾಕು ದೀಪ ಇವನಿಂದ ಕಿತ್ಕೊಳ್ಳೋಕೆ ಶುರು ಮಾಡಿದ್ಲು. ಇನ್ನೊಂದು ಕಡೆ ಸಾಲ ಕೊಟ್ಟವರು ಕಾಲ್ ಮಾಡಿ ಮುಖಕ್ಕೆ ಉಗಿಯೋಕೆ ಶುರು ಮಾಡಿದ್ರು. ಇತ್ತ ದೀಪ ಕಾಟವು ಹೆಚ್ಚಾಗಿ ಹೋಗಿತ್ತು. ಅದೇ ಟೈಮ್ಗೆ ಹಬ್ಬಕ್ಕೆ ಸೀರೆ ಕೊಡಿಸುವಂತೆ ದೀಪ ವಿಕಾಸ್ಗೆ ದುಂಬಾಲು ಬಿದ್ದಿದ್ಲು. ವಿಕಾಸ್ ಕೆಲಸ ಮಾಡ್ತಿದ್ದಾಗ್ಲೇ ದೀಪ ಇವನಿಗೆ ಕಾಲ್ ಮಾಡಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು. ಆದ್ರೆ ವಿಕಾಸ್ ಫೋನ್ ರಿಸೀವ್ ಮಾಡದೆ ಸುಮ್ಮನಾಗಿದ್ದ. ಇದರಿಂದ ದೀಪ ಫೋನ್ ಮಾಡೋದನ್ನೇ ಬಿಟ್ಟಿದ್ಲು. ಯಾಕಂದ್ರೆ ಇವಳು ಫೋನ್ ಮಾಡ್ಲಿಲ್ಲ ಅಂದ್ರೆ ವಿಕಾಸ್ ತಕ್ಷಣ ಬಂದು ಇವಳಿಗೆ ಸಮಾಧಾನ ಮಾಡಿ ಮುದ್ದು ಮಾಡ್ತಿದ್ದ. ಇದರಿಂದ ದೀಪ ವಿಕಾಸ್ಗೆ ಫೋನ್ ಮಾಡೋದನ್ನೇ ಬಿಟ್ಟಿದ್ಲು. ಆದ್ರೆ ವಾರ ಕಳೆದ್ರು ವಿಕಾಸ್ ದೀಪಾಗೆ ಫೋನ್ ಮಾಡದೆ ಸುಮ್ಮನಾಗಿದ್ದ. ಇದರಿಂದ ಇವಳು ವಿಕಾಸ್ ನಂಬರ್ನ ಬ್ಲಾಕ್ ಮಾಡಿದ್ಲು. ಆದ್ರೆ ವಾರದ ಬಳಿಕ ವಿಕಾಸ್ಗೆ ದೀಪ ನೆನಪಾಗಿ ಕಾಲ್ ಮಾಡಿದ್ದ. ಆಗ ಅವನ ನಂಬರ್ನ ಇವಳು ಬ್ಲಾಕ್ ಮಾಡಿರೋದು ಗೊತ್ತಾಗಿ ಉರಿದು ಬಿದ್ದಿದ್ದ. ಬೇರೆ ನಂಬರ್ನಿಂದ ಫೋನ್ ಮಾಡಿದ್ರು ಇವಳು ರಿಸೀವ್ ಮಾಡ್ತಾ ಇರ್ಲಿಲ್ಲ. ಹೀಗೆ 1 ತಿಂಗಳು ಕಳೆದು ಹೋಗಿತ್ತು. ಆದ್ರೂ ದೀಪ ವಿಕಾಸ್ನ ಸಂಘ ಸೇರೋಕೆ ಮನಸ್ಸು ಮಾಡಿರ್ಲಿಲ್ಲ. ಇದರಿಂದ ವಿಕಾಸ್ ದೀಪ ಮೇಲೆ ಕೋಪಗೊಂಡಿದ್ದ. ನನ್ನಿಂದ ದೂರವಾಗಬೇಕು ಅಂತ ಅವಳು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ಕೊಂಡು ರೊಚ್ಚಿಗೆದ್ದಿದ್ದ. ಹೀಗಾಗಿ ಇವಳನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತ ವಿಕಾಸ್ ನಿರ್ಧರಿಸಿ ಬಿಟ್ಟಿದ್ದ. ಕಳೆದ ವರ್ಷ ಜನವರಿ 15ರಂದು ವಿಕಾಸ್ ದೀಪಾಗೆ ಬೇರೆ ನಂಬರ್ನಿಂದ ಕಾಲ್ ಮಾಡಿದ್ದ. ಮೊದಲಿಗೆ ನಾವಿಬ್ರು ಮೀಟ್ ಆಗೋಣ ಅಂತ ಹೇಳಿದಕ್ಕೆ ದೀಪ ಒಪ್ಪಿರ್ಲಿಲ್ಲ. ಅಲ್ಲದೆ ಕರೆದ ತಕ್ಷಣ ಬರೋಕೆ ನಾನೇನು ನಿನ್ನ ಹೆಂಡತಿಯಲ್ಲ ಅಂತ ಬೇರೆ ಹೇಳಿದ್ಲು. ಇನ್ಮುಂದೆ ನನಗೆ ಕಾಲ್ ಮಾಡಬೇಡ, ನನ್ನ ಮೇಲೆ ಆಸೆನು ಇಟ್ಕೋಬೇಡ ಅಂತ ಹೇಳಿದ್ಲು. ಆದ್ರೆ ಅದೇ ದಿನ ವಿಕಾಸ್ ರಾತ್ರಿ 1 ಗಂಟೆ ಸುಮಾರಿಗೆ ದೀಪ ಮನೆ ಗೋಡೆ ಧುಮುಕಿ ಮನೆ ಬಾಗಿಲ ಹತ್ರ ಬಂದಿದ್ದ. ಹೀಗೆ ಬಾಗಿಲ ಹತ್ರ ಬಂದವನು ಬಾಗಿಲು ತಟ್ಟಿದ್ದ. ಆಗ ಡೋರ್ನ ಓಪನ್ ಮಾಡಿದ್ದ ದೀಪ ವಿಕಾಸ್ನ ನೋಡಿ ಶಾಕ್ ಆಗಿದ್ಲು. ತಕ್ಷಣ ಮನೆಯ ಒಳಗೆ ನುಗ್ಗಿದವನು ತನ್ನ ಜೊತೆ ತಂದಿದ್ದ ರಾಡ್ನಿಂದ ದೀಪ ತಲೆಗೆ ಹೊಡೆದಿದ್ದ. ತಲೆಗೆ ಬಲವಾಗಿ ಏಟು ಬೀಳ್ತಿದ್ದಂತೆ ದೀಪ ಒಂದೇ ಏಟಿಗೆ ಕುಸಿದು ಬಿದ್ದಿದ್ಲು. ನೋಡ್ತಿದ್ದಂತೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದ ದೀಪ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ತಾಯಿಯ ಕಿರುಚಾಟ ಕೇಳಿ 6 ವರ್ಷದ ಮಗಳು ಎದ್ದು ಹೊರಗೆ ಬಂದು ಕೋಪದಲ್ಲಿದ್ದ ವಿಕಾಸ್ನ ನೋಡಿ ಅಳೋಕೆ ಶುರು ಮಾಡಿದ್ಲು. ಆಗ ಮಗು ಅಂತಾನು ನೋಡದೆ ಈ ರಾಕ್ಷಸ ಮಗುವನ್ನು ಸಹ ಕೊಂದು ಬಿಟ್ಟಿದ್ದ. ನಂತರ ಸಾಕ್ಷಿಗಳು ಸಿಗದಂತೆ ಎಚ್ಚರಿಕೆಯಿಂದ ಹೊರಗೆ ಬಂದಿದ್ದ. ಅಮ್ಮ ಮಗಳ ಕೊಲೆಯಾದ 2 ದಿನಗಳ ನಂತರ ವಿಷಯ ಊರಿನವರಿಗೆ ಗೊತ್ತಾಗಿತ್ತು. ಮೊದಲೇ ಕಾಲ್ ಡೀಟೇಲ್ ಮೂಲಕ ತನಿಖೆ ನಡೆಸಿದ್ರಿಂದ ದೀಪಾ ಕಾಲೇಜ್ ನಲ್ಲಿದ್ದ ವಿಕಾಸ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆಗ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ವಿಕಾಸ್ ನಡೆದ ವೃತ್ತಾಂತವನ್ನೆಲ್ಲ ಪೊಲೀಸರ ಮುಂದೆ ವಿವರಿಸಿದ್ದ. ಇದರಿಂದ ದೀಪಾ ಗಂಡ ಪ್ರಕಾಶ್ ಕೂಡ ಶಾಕ್ ಆಗಿದ್ದ. ನನ್ನ ಹೆಂಡತಿ ನನಗೆ ಗೊತ್ತಿಲ್ಲದಂತೆ ಇಷ್ಟೆಲ್ಲ ವ್ಯವಹಾರ ನಡೆಸಿದ್ಲ ಅಂತ ಗೊತ್ತಾಗಿ ದಂಗಾಗಿ ಹೋಗಿದ್ದ. ಸದ್ಯ ಮಾಡಿದ ತಪ್ಪಿಗೆ ವಿಕಾಸ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.